ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗುತ್ತಲ್ವಾ, ತುಂಬ ಮಳೆ, ಹಾಗಾಗಿ ತಡೆಗೋಡೆಗಳನ್ನೆಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ಇವಾಗ. ಅದನ್ನು ತೋರಿಸು ಅಂತ ಅಮ್ಮ ಹೇಳ್ತಾ ಇದ್ರು. ನಂಗೆ ಗೊತ್ತಿರಲಿಲ್ಲ ಅಲ್ಲ, ಬರ್ತಾ ತೋರಿಸ್ತೀನಿ. ಓಕೆ, ನೋಡಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದು ಯಾವ ರೀತಿಯಾಗಿ ಆಗಿದೆ ಅಂತ ನೋಡಿದ್ರೇನೆ ಭಯ ಆಗ್ತಾ ಇತ್ತು ಅಲ್ಲಿ ಹೋಗ್ಬೇಕಾದ್ರೆ. ಈ ಸತಿ ಅಂತೂ ವಿಪರೀತ ಮಳೆ. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ, ರೋಡ್ ವೈಡ್ನಿಂಗ್ ಮಾಡೋಕ್ಕೆ ಅಂತೆಲ್ಲ ಮರನೆಲ್ಲ ಕಡ್ದಿಡ್ತಾರಲ್ವಾ, ಮರಗಳು ಮಣ್ಣನ್ನು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಬಟ್ ಮರಗಳನ್ನು ಕಟ್ ಮಾಡಿದ ತಕ್ಷಣ ಮಣ್ಣೆಲ್ಲ ಲೂಸ್ ಆಗಿಬಿಟ್ಟು ಮಳೆ ನೀರಿಗೆ ಅಂದರೆ ಫೋರ್ಸಿಗೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡತ್ತೆ ಆ್ಯಂಡ್ ಲ್ಯಾಂಡ್ ಸ್ಲೈಡ್ ಆಗಿಬಿಡತ್ತೆ. ಟ್ರಾವೆಲ್ ಮಾಡೋಕ್ಕೆ ಒಂದು ಸ್ವಲ್ಪ ಹೆದರಿಕೆ ಆಗತ್ತೆ ಈ ಮಳೆಗಾಲದಲ್ಲೆಲ್ಲ. ನೋಡಿ ಇಲ್ಲಂತೂ ದಟ್ಟವಾದ ಕಾಡು. ಮಳೆ ಜಾಸ್ತಿ ಆಯಿತು ಅಂತಂದರೆ ಈ ಮರ ಬೀಳೋದು ಎಲ್ಲ ಆಗತ್ತೆ. ಮರ ಬಿತ್ತು ಅಂತಂದರೆ ಈ ಎಲೆಕ್ಟ್ರಿಕಲ್ ವೈರ್ ಮೇಲೆಲ್ಲ ಬಿತ್ತು ಅಂತಂದರೆ ಕರೆಂಟ್ ಹೋಗ್ಬಿಡುತ್ತೆ. ಕರೆಂಟ್ ಇಲ್ಲ ಅಂತಂದರೆ ನೆಟ್ವರ್ಕ್ ಅಂತೂ ಇರೋದೇ ಇಲ್ಲ ನಮ್ಮೂರಲ್ಲಂತೂ. ಲೈನ್ ಮ್ಯಾನ್ಗಳಿಗೆಲ್ಲ ಅಂತೂ ಎಷ್ಟು ಕಷ್ಟ ಈ ಮಳೆಗಾಲದಲ್ಲಿ ಅದನ್ನೆಲ್ಲ ಸರಿ ಮಾಡೋದು. ಸೂಪರ್ ಮಾಡ್ತಿರೋದು ಚಿನ್ನ, ಸೂಪರ್ ಸೂಪರ್. ಲುಕ್ ಎಟ್ ಮೈ ಬಾಯ್. ಹಾಯ್ ಚಿನ್ನಮ್ಮ, ಹಾಯ್ ಹಾಯ್ ಮಾಡಬೇಕು. ಹಾಯ್ ಕಂದ. ನೋಡಿ ಭತ್ತ ನಾಟಿ ಎಲ್ಲ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನಮ್ಮ ಮಲೆನಾಡು. ಕೊಪ್ಪಾಟು ಚಿಕ್ಕಮಂಗ್ಳೂರು ಹೋಗ್ತಾ ಸಿಗೋ ನೇಚರ್ ಅಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು ಆಯ್ತಾ. ಇಟ್ಸ್ ವೆರಿ ಬ್ಯೂಟಿಫುಲ್. ಅಡಿಕೆ ತೋಟ, ಕಾಫಿ ತೋಟ, ಟೀ ಎಸ್ಟೇಟು, ವಾವ್, ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಸುತ್ತಲಿನ ಪ್ರಕೃತಿ, ಬೆಟ್ಟ ಗುಡ್ಡಗಳು, ಹಾಗೆಯೇ ಅವತ್ತು ಮಳೆ ಮೋಡ ಕೂಡ ಇತ್ತು. ಒಂಥರ ಮೋಡಗಳ ಫ್ಯಾಕ್ಟ್ರಿ ಥರನೇ ಅನಿಸ್ತಾ ಇತ್ತು. ಹಾಗೆಯೇ ನೋಡಿ ಟೀ ಎಸ್ಟೇಟ್, ವಾವ್ ಎಷ್ಟು ಚೆನ್ನಾಗಿದೆ. ಹಾಗೆಯೇ ನೋಡಿ ಕಾಫಿ ಎಸ್ಟೇಟ್ ಕೂಡ. ಆ್ಯಂಡ್ ಈ ಸತಿ ಕೊಪ್ಪಾಟು ಸೋಮವಾರಪೇಟೆ ಜರ್ನಿ ತುಂಬಾ ಲಾಂಗ್ ಜರ್ನಿ ಆಗಿತ್ತು. ಆಲ್ಮೋಸ್ಟ್ 4 hours ಆಗುತ್ತೆ, 4 to 5 hours. ನಮ್ಮ ಪಾಪು ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಯಾವ ರೀತಿಯಾಗಿರ್ತಾನೆ ಅಂತ ಅನ್ಕೋತಾ ಇದ್ದೆ. ಬಟ್ ಆಲ್ಮೋಸ್ಟ್ ಥ್ರೂ ಔಟ್ ದ ಜರ್ನಿ ಮಲ್ಕೊಂಡೇ ಬಿಟ್ಟಿದ್ದ ಅವನಂತೂ. ಸೊ ಆರಾಮಾಗಿತ್ತು. ಅವನಿಗೆ ಬೆಳಗ್ಗೆ ಬೇಗನೆ ಎದ್ದೇಳಿಸಿ ಸ್ನಾನ ಎಲ್ಲ ಮಾಡಿಸಿದ್ವಲ್ಲ, ಸೊ ದ್ಯಾಟ್ ಅವನಿಗೆ ನಿದ್ದೆ ಬಂದ್ಬಿಡ್ತು. ಆ್ಯಂಡ್ ಎಸ್, ವೆರಿ ಚಿಕ್ಕಮಂಗ್ಳೂರು ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ದೇವಿರಮ್ಮನ ಬೆಟ್ಟ. ಇಟ್ಸ್ ವೆರಿ ಪಾಪ್ಯುಲರ್ ಇನ್ ಚಿಕ್ಕಮಂಗ್ಳೂರು. ಆ್ಯಂಡ್ ಎಸ್, ಇನ್ನೇನು ಮನೆ ಹತ್ತಿರ ಬಂದ್ವಿ ನಾವು, ಮನೆ ರೀಚ್ ಆದ್ವಿ. ಆ್ಯಂಡ್ ನೋಡಿ ಇಲ್ಲಿ ನಮ್ಮ ಪುಟಾಣಿ ಅವ್ರ ದೊಡ್ಡ ತಾತನ ಹತ್ರ ಹೋಗಿ ಏನು ಎಲ್ಲರ ಹತ್ರನೂ ಹೋಗ್ಬಿಡ್ತಾನೆ ಆಯಿತಾ. ನಂಗೆ ಅದೇ ಖುಷಿ ಆಗೋದು, ಎಲ್ಲರ ಹತ್ರ ಹೋಗಿ ನಗಾಡ್ಕೊಂಡು ಮಾತಾಡೋದೇನು, ಹಾಯ್ ಹಾಯ್ ಅಂತ ಮಾಡೋದೇನು ನಂಗೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ನೋಡಿ ಅವ್ರ ಮುತ್ತಜ್ಜಿ ಜೊತೆ ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ನಾವು ಇಲ್ಲಿ ಚಿಕ್ಕಮಂಗ್ಳೂರು ಮನೆಯಲ್ಲಿ 1 hour ಬ್ರೇಕ್ ತಗೊಂಡು, ಈವನ್ ಪಾಪುಗೂ ಜರ್ನಿ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಅಜ್ಜಿನ ಕರ್ಕೊಂಡು ನಾವು ಸೋಮವಾರಪೇಟೆಗೆ ಹೊರಟ್ವಿ. ಆ್ಯಂಡ್ ಹಿಂದಿನ ದಿವಸನೇ ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದರಿಂದ ನೋಡಿ ಅತ್ತೆ ಯಾವ ರೀತಿಯಾಗಿ ಹಬ್ಬನ ಮಾಡಿದ್ರು ಅಂತ. ಅಯಾಂಶ್ ಪಾಪುಗೆ ಇವಾಗಂತೂ ಆಟ ಅಂದರೆ ಅಷ್ಟು ಇಷ್ಟ. ಆ್ಯಂಡ್ ಅವನಿಗೆ ಯಾರ ಹತ್ರ ಬೇಕಾದರೂ ಹೋಗ್ಬಿಡ್ತಾನೆ. ನಾನೇ ಬೇಕು ಅಂತ ಇಲ್ಲವೇ ಇಲ್ಲ ಅವನಿಗೆ. ಒಟ್ಟು ಅವನಿಗೆ ಆಟ ಆಡ್ಸೋರು ಇದ್ರೆ ಸಾಕು. ಆ್ಯಂಡ್ ಎಲ್ಲರನ್ನ ನೋಡಿದರೆ ಸ್ಮೈಲ್ ಮಾಡ್ತಾನೆ. ಅವನ ಸ್ಮೈಲಿಗೆ ಎಲ್ಲರೂ ಕರ್ಗಿ ನೀರಾಗಿ ಹೋಗ್ಬಿಡ್ಬೇಕು. ಆ್ಯಂಡ್ ಎಸ್, ನಾವು ಅಜ್ಜಿನ ಕರ್ಕೊಂಡು ಸೋಮವಾರಪೇಟೆಗೆ ಹೊರಟ್ವಿ. ಅಜ್ಜಿ ಅಂತಂದರೆ ನಮ್ಮ ಅಮ್ಮನ ಅಮ್ಮ. ಇದು ನಮ್ಮ ಅಮ್ಮನ ತವ್ರ ಮನೆ ಚಿಕ್ಕಮಂಗ್ಳೂರು.
ಆ್ಯಂಡ್ ಅಗೇನ್ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಟುವರ್ಡ್ಸ್ ಸೋಮಾಪೇಟ್. ಅನುರಾಗ್ ಅಂತೂ ಕಾಲ್ ಮಾಡ್ತಾನೆ ಇದ್ರು. ಅವರಿಗೆ ಬೆಂಗಳೂರು ಟು ಸೋಮಾಪೇಟ್ 4 hours ಜರ್ನಿ ಆಯಿತಾ. ಅದು ಮೈಸೂರು ಹೈವೇ ಅಂತೂ ಬಂದಿದ್ದೆ ಗೊತ್ತಾಗೋದೇ ಇಲ್ಲ. ಎಲ್ಲಿದ್ದೀರಾ ಎಲ್ಲಿದ್ದೀರಾ ಬೇಗ ಬನ್ನಿ ಅಂತ ಕಾಲ್ ಮಾಡ್ತಾನೆ ಇದ್ರು ಅವರಂತೂ. ನೋಡಿ ಚೆಂಡು ಹೂಗಳು ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ. ನಮ್ಮ ಮಲೆನಾಡಿಂದೇ ಬೆಳೆಗಳು ಬೇರೆ, ಇಲ್ಲಿನೇ ಬೇರೆ. ಈ ಸತಿ ಎಲ್ಲ ಕಡೆನೂ ತುಂಬಾ ಚೆನ್ನಾಗಿ ಮಳೆ ಆಗಿರೋದ್ರಿಂದ ನೋಡಿ ಎಲ್ಲ ಕಡೆನೂ ನದಿಗಳು ತುಂಬಿ ಹರಿತಾ ಇದ್ದಾವೆ. ನೋಡಿ ಇತ್ತೀಚೆಗೆ ಒಂದೊಂದೆರಡೆರಡು ವರ್ಡ್ ಎಲ್ಲ ಮಾತಾಡ್ತಾನೆ, ಅಮ್ಮ ಹಾಗೇನೆ ತಾತ ಆ ಥರ ಎಲ್ಲ. ಹಾಗೆ ಈ ಥರ ಕಾಕನ್ಯ ಎಲ್ಲ ಹೇಳಕ್ಕೆ ಕಲ್ತ್ಬಿಟ್ಟಿದ್ದಾನೆ. ಬಟ್ ಥ್ರೂ ಔಟ್ ದ ಜರ್ನಿ ಅವನು ಆಲ್ಮೋಸ್ಟ್ ಮಲ್ಕೊಂಡೇ ಬಿಟ್ಟಿದ್ದ ಅಂತಲೇ ಹೇಳ್ಬೋದು. ಎದ್ದಾಗ ಈ ರೀತಿಯಾಗಿ ಆಟ ಆಡಿಸ್ತಿದ್ವಿ. ನಾವು ಮೊಬೈಲ್ ಅಂತೂ ಅವನಿಗೆ ಕೊಡೋದೇ ಇಲ್ಲ. ಆ್ಯಂಡ್ ಇಷ್ಟು ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಡೋದು ಸರಿಯಲ್ಲ. ಆ್ಯಂಡ್ ಎಸ್ ಫೈನಲಿ ವಿ ರೀಚ್ ಸೋಮಾಪೇಟೆ. ನೋಡಿ ಯಾರು ಬಂದಿದ್ದಾರೆ ಅಂತ. ಅನುರಾಗ್ ನಮ್ಗಿಂತ ಮುಂಚೆನೇ ಬಂದು ಕಾಯ್ತಾ ಇದ್ರು. ಇಲ್ಲಿಗೆ ಬಂದರೆ ಯಾವುದೋ ರೆಸಾರ್ಟ್ಗೋ ಹೋಮ್ ಸ್ಟೇಗೋ ಬಂದಿದ್ದು ಫೀಲ್ ಆಗುತ್ತೆ ನನಗಂತೂ. ಆ್ಯಂಡ್ ನೋಡಿ ಇಲ್ಲಿ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಯಾರು ಬಂದಿದ್ದಾರೆ ಅಂತ. ಪುಟಾಣಿ ಗೊಂಬೆ. ಕೊಪ್ಪ ಟು ಚಿಕ್ಕಮಂಗ್ಳೂರು ಅಂತೂ ಫುಲ್ಲು. ಇಲ್ಲೂ ಮಲಗಿತ್ತು ಸುಮಾರು ಆಲ್ಮೋಸ್ಟ್ 1 hour ಮಲಗಿತ್ತು. ನೋಡಿ ಇಲ್ಲಿ ಅಯಾಂಶ್ ಪಾಪು ಅವ್ರ ದೊಡ್ಡಮ್ಮನ ಜೊತೆ ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾನೆ ಅಂತ. ಎಸ್ ಇವಳೇ ನಮ್ಮ ಅಕ್ಕ ವರ್ಷ. ಇವಳ ಪಾಪುದೇ ನಾಮಕರಣ ಇರೋದು. ಪುಟಾಣಿ ಪಾಪುನ ನೋಡಿ ನಮ್ಮ ಮೋಮೋವರಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕಾಗಿತ್ತು. ನೋಡಿ ಯಾವ ಥರ ಮುದ್ದು ಮಾಡ್ತಾ ಇದೆ ಅಂತ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೋಮ್ ಸ್ಟೇಗೆ ಬಂದ್ವಿ. ಅವ್ರ ಅಪ್ಪನ ಜೊತೆ ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾನೆ ನೋಡಿ ನಮ್ಮ ಮೊಮೊ ಮರಿ. ಬಂತು ಚಿನಿ ರ್ಯಾಬಿಟ್ ಬಂತು. ಆ್ಯಂಡ್ ಹೋಮ್ ಸ್ಟೇಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಗೈನ್ ನಾವು ಮನೆಗೆ ಹೋದ್ವಿ. ಆ್ಯಂಡ್ ವರ್ಷ ರಕ್ಷಾಬಂಧನಿಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ಲು. 2 ಪುಟಾಣಿಗಳ ಫಸ್ಟ್ ರಕ್ಷಾಬಂಧನ್. 2 ಮಕ್ಕಳಿಗೆ 7 months ಡಿಫ್ರೆನ್ಸ್ ಅಷ್ಟೇ. ನನ್ನ ಪಾಪು ಅಷ್ಟು ಬೇಗ ಅಣ್ಣ ಆಗಿಬಿಟ್ಟ. ಆ್ಯಂಡ್ ನೋಡಿ ತಂಗಿ ರಾಖಿನ ಕಟ್ತಾ ಇದ್ದಾಳೆ ಅವ್ರ ಅಣ್ಣಂಗೆ. ಒಂಥರ ಕ್ಯೂಟ್ ಸೆಲೆಬ್ರೇಷನ್, ನೋಡೋಕ್ಕೇನೆ ಒಂಥರ ಕ್ಯೂಟ್ ಅನಿಸ್ತಾ ಇತ್ತು. ಹಾಗೆಯೇ ಮಾರನೇ ದಿನನೇ ನಾಮಕರಣ ಆಗಿದ್ದರಿಂದ ಪಾಪುಗೆ ನಾನೇ ರೆಡಿ ಆಗ್ತಾ ಇದ್ದೀನಿ. ನನಗೆ ಮೇಕಪ್ ಅಂತೂ ನಾನೇ ಮಾಡ್ಕೊಳ್ಬೇಕು, ಇಲ್ಲ ಅಂತಂದರೆ ನನಗೆ ಸಮಾಧಾನನೇ ಆಗೋದಿಲ್ಲ. ಈವನ್ ನನ್ನ ಪಾಪು ಅಯಾಂಶ್ ಪಾಪು ನಾಮಕರಣದಲ್ಲಿ ಕೂಡ ಮೇಕಪ್ನ ನಾನೇ ಮಾಡ್ಕೊಂಡಿದ್ದೆ. ನನಗೇನೋ ಮೇಕಪ್ ಆರ್ಟಿಸ್ಟ್ಗಳ ಹತ್ರ ಮಾಡಿಸ್ಕೊಂಡ್ರೆ ನನಗೆ ಸರಿಯೇ ಅನಿಸಲ್ಲ ಆಯಿತಾ. ನನ್ನ ಎಂಗೇಜ್ಮೆಂಟಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಮೇಕಪ್ ಆರ್ಟಿಸ್ಟ್ ಹತ್ರ ಮೇಕಪ್ ಮಾಡಿಸ್ಕೊಂಡಿದ್ದು. ಅದು ಫಸ್ಟ್ ಟೈಮ್ ಆಗಿದ್ದರಿಂದ ಆ ಥರ ಮೇಕಪ್ನ ಯಾವತ್ತೂ ಮಾಡ್ಕೊಂಡಿರಲಿಲ್ಲ. ಅದನ್ನು ನೋಡಿ ಅವತ್ತು ಎಂಗೇಜ್ಮೆಂಟ್ ದಿವಸ ನಾನು ಅಳ್ತಾ ಕೂತ್ಕೊಂಡಿದ್ದೆ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾ ಇದ್ದಾರೆ ನನಗೆ ಚೆನ್ನಾಗಿದೆ ಅಂತ, ಬಟ್ ನನಗೇನೋ ಅದು ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ.
ಸೊ ದಟ್ ಮದುವೆಯಲ್ಲಿ ಇನ್ನೇನು ವಿಧಿ ಇಲ್ಲ, ಬಿಕಾಸ್ ಅವಾಗಂತೂ ಶಾಸ್ತ್ರಗಳು ಅದು ಇದು ಎಲ್ಲ ಇರುತ್ತೆ. ಸೊ ಅವ್ರ ಹತ್ರನೇ ಮಾಡ್ಕೊಂಡಿದ್ದೆ. ಬಟ್ ಇಂಥ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆಲ್ಲ ಅಂತೂ ನಾನೇ ಮೇಕಪ್ ಮಾಡ್ಕೊಳ್ಳೋದು. ನನಗೆ ನಾನು ಮೇಕಪ್ ಮಾಡಿಕೊಂಡ್ರೇ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು. ಹಾಗಂತ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಆಫ್ ದ ಮೇಕಪ್ ಆರ್ಟಿಸ್ಟ್ ಆಯಿತಾ. ತುಂಬ ಚೆನ್ನಾಗಿ ಮೇಕಪ್ ಮಾಡೋರೆಲ್ಲ ಇದ್ದಾರೆ. ಬಟ್ ನನಗೆ ಅದೇನೋ ಅವ್ರು ಮಾಡೋದು ನನಗೆ ಸೂಟ್ ಆಗಲ್ಲೇನೋ ಗೊತ್ತಿಲ್ಲ. ಬಟ್ ಅದೇನೋ ನಂಗೆ ಇಷ್ಟನೇ ಆಗೋದಿಲ್ಲಪ್ಪ ಮಾಡಿಸ್ಕೊಳ್ಳೋ. ಆ್ಯಂಡ್ ಇತ್ತೀಚೆಗಂತೂ ಅದು ಯಾವ ರೀತಿಯಾಗಿ ಆಗಿದೆ ಬಿಸ್ನೆಸ್ ಅಂತ ಅಂದರೆ, ಒಂದೊಂದು ಸೆಷನ್ನಿಗೆ 15,000 ಅಂತೆ, 20,000 ಈ ರೀತಿಯಾಗೆಲ್ಲ ತಗೊತಾರೆ. ನನಗಂತೂ ಹೊಟ್ಟೆನೇ ಉರಿಯುತ್ತೆ. ಅದ್ರ ಬದಲು ನಾವೇ ಅಷ್ಟು ದುಡ್ಡಿಂದು ಪ್ರಾಡಕ್ಟ್ಸ್ನ ತಗೊಂಡು ನಾವೇ ಮೇಕಪ್ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ನನಗನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಅಂತ. ಆ್ಯಂಡ್ ಇದೇ ಹೋಮ್ ಸ್ಟೇಯಲ್ಲಿ ನಾವು ಸ್ಟೇ ಆಗಿದ್ದು. ಆ್ಯಂಡ್ ನಾವು 3 ಜನ ನೋಡಿ ಈ ರೀತಿಯಾಗಿ ರೆಡಿ ಆಗಿದ್ವಿ. ಬೇಗನೆ ಹೊರಟ್ವಿ ಫಂಕ್ಷನಿಗೆ. ಈ ಸತಿ ಆದರೂ ನಮ್ಮದು ಫ್ಯಾಮಿಲಿ ಫೋಟೋ ನನಗೆ ಬೇಕಿತ್ತು. ಯಾವಾಗಲೂ ಹೆಂಗಾಗ್ಬಿಡುತ್ತೆ ಅಂತಂದರೆ ರೆಡಿ ಆಗಿರ್ತೀವಿ, ಕರೆಕ್ಟಾಗಿ ಫೋಟೋನೇ ತೆಕ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ಕೂಡ ಒಳ್ಳೆ ಮೂಡಲ್ಲಿತ್ತು, ಸೊ ದ್ಯಾಟ್ ಚೆನ್ನಾಗಿ ಫೋಟೋಸ್ ಎಲ್ಲ ಬರುತ್ತೆ ಅಂತ. ನೋಡಿ 3 generations in one frame. And convention hall was also very nearby. ಅಷ್ಟೊತ್ತಿಗೆ ಆಗಲೇ ಪಾಪುಗೆ ನೋಡಿ ನಿದ್ದೆ ಬರೋಕ್ಕೆ ಶುರು ಆಯಿತು. ಅವನಿಗೆ ಜೋಲಿಲೇ ಮಲಗಿ ಅಭ್ಯಾಸ. ಹಾಗಾಗಿ ಪಪ್ಪ ಹಾಗೆ ಅನುರಾಗ್ ಅವನಿಗೆ ಬೆಡ್ಶೀಟೆಲ್ಲ ಹಾಕಿ ತೂಗ್ತಾ ಇದ್ದಾರೆ. ಈ ಕನ್ವೆನ್ಷನ್ ಹಾಲ್ ಸುತ್ತಮುತ್ತ ಒಂಥರ ನೋಡಿ ನೇಚರ್ ಎಷ್ಟು ಸಕ್ಕತ್ತಾಗಿದೆ. ಹಾಗೆಯೇ ಕನ್ವೆನ್ಷನ್ ಹಾಲ್ ಕೂಡ ಪುಟಾಣಿ ಆದರೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇಟ್ಸ್ ರಿಯಲಿ ನೈಸ್. ಹಾಗೆಯೇ ಶಾಸ್ತ್ರಗಳೆಲ್ಲ ಶುರುವಾಗಿತ್ತು ನಾಮಕರಣದ್ದು. ನೇಮ್ ರಿವೀಲಿಂಗ್ ಮಾತ್ರ ತುಂಬಾ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಒಂದು 6 ನೇಮ್ಸ್ನ ಆಲ್ರೆಡಿ ಚೂಸ್ ಮಾಡಿ ಅಲ್ಲಿ ಬಲೂನ್ ಮೇಲೆ ಬರೆದಿದ್ರು. ಹಾಗೆ ದೇ ಆಸ್ಕ್ಡ್ ಅಸ್ ಟು ಗೆಸ್ ದ ನೇಮ್. ನಾನು ಮೋಸ್ಟ್ಲಿ ವಿಹಾ ಇರ್ಬೋದು ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ನಮ್ಮ ಜೀಜು ನೇಮ್ ವಿನಯ್ ಹಾಗೆಯೇ ವರ್ಷ. ಸೊ ಅದೆರಡು ಕಂಬೈನ್ ಮಾಡಿ ವಿಹಾ ಅಥವಾ ಶಾನ್ವಿ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಗೆಸ್ ಮಾಡಿ ನೀವು ಯಾವ ನೇಮ್ ಇರ್ಬೋದು ಅಂತ. ಆ್ಯಂಡ್ ಫೈನಲಿ ದ ನೇಮ್ ಈಸ್ ರಿವೀಲ್ಡ್. ನಮ್ಮದ್ದು ಗೊಂಬೆ ಹೆಸರು ದೃಷ್ಟಿ. ಆ್ಯಂಡ್ ಎಸ್, ನಾಮಕರಣ ಫಂಕ್ಷನ್ ಎಲ್ಲ ಮುಗೀತು. ಅನುರಾಗ್ ಕೂಡ ಬೆಂಗಳೂರು ಕಡೆಗೆ ಹೊರಟರು ಆ್ಯಂಡ್ ನಾವು ಕೂಡ ಚಿಕ್ಕಮಂಗ್ಳೂರು ಕಡೆಗೆ ಹೊರಟ್ವಿ. ಆ್ಯಂಡ್ ಆ ದಿನ ಚಿಕ್ಕಮಂಗ್ಳೂರಲ್ಲೇ ಸ್ಟೇ ಆದ್ವಿ ನಾವು ಅವತ್ತು. ಆ್ಯಂಡ್ ಫಂಕ್ಷನ್ ಮುಗಿಯೋ ತನಕನೂ ಯಾವುದೇ ಮಳೆ ಆಗಲಿ ಏನೂ ಬರಲಿಲ್ಲ. ಬಟ್ ಆಫ್ಟರ್ ದ್ಯಾಟ್ ಮಳೆ ಶುರುವಾಗೇ ಬಿಟ್ಟು ನಮಗೆ ಆನ್ ದ ವೇ ಸ್ವಲ್ಪ ಮಳೆ ಸಿಕ್ತು. ಆ್ಯಂಡ್ ನನಗೆ ಟೆನ್ಷನ್ ಏನಿತ್ತು ಅಂತಂದರೆ ಕತ್ಲಲ್ಲಿ ಅಂದರೆ ನೈಟ್ ಜರ್ನಿ ಯಾವತ್ತೂ ಮಾಡಿರಲಿಲ್ಲ. ಅಯಾಂಶ್ ಪಾಪು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾನೆ ಅಂತ. ಅವನಿಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಅದೇನೋ ಜೋಲಿಲಿ ತೂಗ್ದಂಗೆ ಅನ್ಸುತ್ತೋ ಏನೋ ಗೊತ್ತಿಲ್ಲ, ಮಲ್ಕೊಂಡು ಬಿಡ್ತಾನೆ. ಸೊ ದ್ಯಾಟ್ ಜರ್ನಿ ಒಂಥರ ಆರಾಮಾಯಿತು ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಅಷ್ಟು ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ದೂರ ದೂರ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟನೇ. ಫಂಕ್ಷನ್ ಮುಗಿಸ್ಕೊಂಡು ಬಂದು ಆ ನೈಟ್ ನಾವು ಚಿಕ್ಕಮಂಗ್ಳೂರಲ್ಲೇ ಸ್ಟೇ ಆಗಿದ್ವಿ ನಾವು ನಮ್ಮ ಅಜ್ಜಿ ಮನೇಲಿ.
ಆ್ಯಂಡ್ ನೆಕ್ಸ್ಟ್ ಡೇ ಸ್ಯಾರಿ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇತ್ತಲ್ವಾ. ಸೊ ಅದಕ್ಕೆ ನಾವು ಸ್ಯಾರಿ ಶಾಪಿಂಗ್ ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ನಾವು ಇಲ್ಲಿ ಚಿಕ್ಕಮಂಗ್ಳೂರಲ್ಲೇ ಪರ್ಚೇಸ್ ಮಾಡೋದು, ಅದು ಕಿಶೋರ್ ಟೆಕ್ಸ್ಟೈಲ್ಸಲ್ಲೇ. ಈವನ್ ನನ್ನ ಮದುವೆಗೂ ಎಲ್ಲನೂ ಇಲ್ಲೇ ನಾನು ತಗೊಂಡಿದ್ದು. ನೋಡಿ, ಇದೇ ನಮ್ಮ ಚಿಕ್ಕಮಂಗ್ಳೂರಿನ MG ರೋಡ್. ಈ MG ರೋಡಲ್ಲಿ ಕಾರ್ ಪಾರ್ಕಿಂಗ್ ಅಂತೂ ದೇವ್ರೆ, ಪಾರ್ಕಿಂಗ್ ಮಾಡೋದೇ ಕಷ್ಟ, ನಮಗೆ ಜಾಗನೇ ಸಿಗೋದಿಲ್ಲ. ಆ ಶಾಪ್ ಒಂದ್ ಕಡೆ ಇರುತ್ತೆ, ನಾವು ಪಾರ್ಕ್ ಮಾಡೋದು ಒಂದ್ ಕಡೆ ಆಗತ್ತೆ. ಇಲ್ಲಿ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನನ್ನ ಮದುವೆಗೆ ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ನಾವು ಇಲ್ಲೇ ಪರ್ಚೇಸ್ ಮಾಡಿರೋದು. ಅಮ್ಮ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೋಚಂಪಲ್ಲಿ ಸ್ಯಾರೀಸ್ನ ನೋಡೋಣ ಅಂತ ಅಂದರು. ಸೊ ಅದನ್ನು ನೋಡ್ತಾ ಇದ್ದೀವಿ. ಕಲೆಕ್ಷನ್ಸ್ ಅಂತೂ ತುಂಬಾ ಸಖತ್ತಾಗಿತ್ತು. ನನಗಂತೂ ಅದನ್ನು ತಗೊಳ್ಳ ಇದನ್ನು ತಗೊಳ್ಳ ಆ ಥರ ಆಗ್ತಾಯಿತ್ತು. ಆ್ಯಂಡ್ ಫೈನಲಿ ಅನುರಾಗ್ನ ಕೇಳಿ ನಾನು ಕೂಡ ಇನ್ನೊಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಗೆಸ್ ಮಾಡಿ ನಾನು ಯಾವ ಸ್ಯಾರಿನ ತಗೊಂಡಿರ್ಬೋದು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಫೈನಲಿ ಬಿಲ್ ಮಾಡಿಸ್ಕೊಂಡು ನಾವು ಹೊರಟ್ವಿ. ಆ್ಯಂಡ್ ಶಾಪಿಂಗ್ ಮುಗಿಸ್ಕೊಂಡು ನಾವು ಕೊಪ್ಪಕ್ಕೆ ಹೊರಟ್ವಿ. ಆಲ್ಮೋಸ್ಟ್ 3 o'clock ಆಗಿತ್ತು ಅನಿಸುತ್ತೆ. ನನಗಂತೂ ಹೊಟ್ಟೆ ತುಂಬಾ ಹಸಿತಾಯಿತ್ತು. ಸೊ ಆನ್ ದ ವೇ ಸೀಗೋಡು ಕೆಫೆ ಅಂತ ಇದೆ, ಅಲ್ಲಿ ಬ್ರೇಕ್ ತಗೊಂಡ್ವಿ. ನನಗಂತೂ ಎಷ್ಟು ಹೊಟ್ಟೆ ಹಸಿತಾಯಿತ್ತು ಅವತ್ತು ಅಂತಂದರೆ, ಯಾಕೆ ಅಂತ ಗೊತ್ತಿಲ್ಲ. ಐ ವಾಸ್ ಫೀಲಿಂಗ್ ಸೋ ಹಂಗ್ರಿ. ಆ್ಯಂಡ್ ದಿಸ್ ಸೀಗೋಡು ಕೆಫೆ ಇಟ್ಸ್ ವೆರಿ ಸ್ಪೆಷಲ್ ಬಿಕಾಸ್ ನಾನು ಅನುರಾಗ್ ಬಂದಂಥ ಫಸ್ಟ್ ಕೆಫೆ ಇದು. Pussycat, where had you been? ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಪುಟ್ಟ ಲೈಕನ್ನು ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಲವ್ ಯು ಆ್ಯಂಡ್ ಬಾಯ್ ಬಾಯ್.